ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಈಗ ಸಾಲು ಸಾಲು ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಪತಿಯನ್ನ ಸುಳ್ಳು ಕೇಸ್ನಲ್ಲಿ ಬಂಧಿಸಿ ಆತನನ್ನ ಬಿಡಿಸಬೇಕಾದ್ರೆ ಲೈಂಗಿಕ ಸಂಪರ್ಕಕ್ಕೆ ಬರಬೇಕು ಅಂತ ಇನ್ಸ್ಪೆಕ್ಟರ್ ಸಂದೇಶ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಸಂತ್ರಸ್ತೆಯೊಬ್ಬರು ಗೃಹ ಸಚಿವರಿಗೆ ದೂರು ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಇಲಾಖಾ ತನಿಖೆಯನ್ನ ನಡೆಸಲಾಗಿತ್ತು. ಸದ್ಯ ಅವರ ವಿರುದ್ಧ ಸಿಸ್ಟರ್ ಏನೋ ಹೇಳಿದಾಳಂತೆ, ಅವಳು ಯಾರೋ ಸರಿ ಇಲ್ಲ, ಇವಳು ಯಾವಳೋ ಸರಿ ಇಲ್ಲ ಅಂತ ಎಂಥದೋ ಅವ್ರ ಫ್ಯಾಮಿಲಿಗಳ ಗಲಾಟೆಗಳು ಡ್ಯಾಶ್ ಡ್ಯಾಶ್ ಎಲ್ಲ ಇಲ್ಲಿದೆ. ಅದೇನು ಬೇಕಾದರೂ ಇರಬಹುದು. ಲಭ್ಯವಿರುವ ವಿಡಿಯೋಗಳ ಆಧಾರದ ಮೇಲೆ ದಟ್ ಇನ್ಸ್ಪೆಕ್ಟರ್ ಹ್ಯಾಸ್ ನೋ ಬಿಸ್ನೆಸ್ ಟು ಕಂಟಿನ್ಯೂ ಇನ್ ಪೊಲೀಸ್ ಸ್ಟೇಷನ್. ಇಟ್ಸ್ ಭಾಳ ಸರಳ. ಆಮೇಲೆ ತನಿಖೆ, ಇನ್ವೆಸ್ಟಿಗೇಷನ್ನು, ರಿಪೋರ್ಟು, ಡ್ಯಾಶು ಮನೆಗೆ ಕಳಿಸ್ಬೇಕಾ, ಏನು ಮಾಡಬೇಕು, ಪ್ರಮೋಟ್ ಮಾಡಬೇಕಾ, ವಾಟ್ ಎವರ್ ಇಟ್ ಈಸ್, ಅದೆಲ್ಲ ಆಮೇಲಿನ ಕಥೆಗಳು. ಡಿಸಿಪ್ಲಿನ್ ಫಸ್ಟ್ ಹಿ ಶುಡ್ ಬಿ ರಿಮೂವ್ಡ್ ಫ್ರಮ್ ದಿ ಪೊಲೀಸ್ ಸ್ಟೇಷನ್. ಇದನ್ನು ಮಾಡಿದ್ದೇ ತಡ. ನೀವು ಆ್ಯಕ್ಚುಲಿ ಮಾಡಿಬಿಡಬೇಕು. ಅದಿಲ್ವಾ, ಸಸ್ಪೆನ್ಷನ್ ಬೇಡವಾ, ರಿಮೂವ್ ಹಿಮ್ ಫ್ರಮ್ ದಿ ಪೊಲೀಸ್ ಸ್ಟೇಷನ್, ಆಸ್ಕ್ ಹಿಮ್ ಟು ರಿಪೋರ್ಟ್ ಎಟ್ ದಿ ಕಮಿಷನರ್ ಆಫೀಸ್ ವಿತೌಟ್ ಪೋಸ್ಟಿಂಗ್. ಬಂದಿಲ್ಲಿ ರಿಪೋರ್ಟ್ ಮಾಡ್ಕೋ ವಿತೌಟ್ ಪೋಸ್ಟಿಂಗ್ ಅಂತ, ಫಿನಿಶ್ಡ್. ಇದು ನಾಚಿಕೆ ಆಗುವಂಥದ್ದು ಇವೆಲ್ಲ. ಇಲಾಖೆ ಮರ್ಯಾದೆ ಉಳಿಸ್ಕೊಳ್ಳೋದಾದರೆ ಮಾಡ್ಕೋಬೇಕು. ನಮ್ಮ ಇಲಾಖೆಗೆ ಮರ್ಯಾದೆ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ?